ಅಂತ ಏನೂ ಬಿಡ್ದೇನೆ ಎಲ್ಲ ಕಿತ್ಕೊಂಡಿರುವಂತ ಅನುಪಮ ಅವ್ರಿಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಸುನಿಮಾ ಬರ್ಡೇ ಇತ್ತು. ಸುನಿಮಾ ಬರ್ತ್ಡೇಗೆ ನಾವು ಯೂಶ್ವಲಿ ಮಾಡೋದಿಲ್ಲ, ಸುನಿಮಾ ಕೂಡ ಮಾಡ್ಕೊಳ್ಳೋದಿಲ್ಲ. ಬಟ್ ಈ ಬಾರಿ ಅವರ ಸ್ಟೂಡೆಂಟ್ಸು ಎಲ್ಲರೂ ಮನೆಗೆ ಬಂದು ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ರು. ಸೊ ಬನ್ನಿ, ಹೇಗಿತ್ತು ಅವರ ಖುಷಿ, ಸುನಿಮಾ ಯಾವ ರೀತಿ ಸ್ಟೂಡೆಂಟ್ಸ್ನ ಕಾಲು ಎಳೆದ್ರು ಅನ್ನೋದು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಯಾವತ್ತೂ ಅಷ್ಟೇ ಸುನಿಮಾ ನಮ್ಮ ಮಕ್ಕಳಲ್ಲಿ ಅವರಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ಸೊ ಹಾಗೆ ನೋಡ್ಕೊಳ್ತಾರೆ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಯಾರು ಕೂಡ ನನಗೆ ಮುಂಚೆನೇ ಇನ್ಫಾರ್ಮ್ ಮಾಡಿರಲಿಲ್ಲ, ಸಡನ್ನಾಗಿ ಮನೆಗೆ ಬಂದರು. ಸೊ ಹಾಗಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ತಕ್ಷಣ ಪೂಜೆ ಹೇಳಿದ್ಲಕ್ಕ ಪಿಜ್ಜಾ ತರಿಸ್ಬಿಡೋಣ ಅಂಥೇಳಿ ಆ ಪಿಜ್ಜಾ ತಂದುಬಿಡೋಣ ಅಂದ್ಬಿಟ್ಟು ಪಿಜ್ಜಾ ಬುಕ್ ಮಾಡಿಬಿಟ್ಟು ಪಿಜ್ಜಾನ ತರಿಸಿದೆ ಮನೆಗೇ. ಅಲ್ಲೇ ಇಡಿ ಅರ್ಜುನ್ ಮತ್ತೆ ಆರ್ಡರ್ ದೀಕ್ಷಾ ಗೊತ್ತಿಲ್ಲ. ಅಯ್ಯೋ ಕೇಕ್ ಫೋಟೋ ಹೊಡಿಯಕ್ಕೆ ಹೆಂಗಿದೆ ಗೊತ್ತಾಯ್ತು. ಎಲ್ಲ ಮುಗಿ ಬಿದ್ಬಿಟ್ಟವ್ರೆ ಫೋಟೋ ತೆಗಿಯಕ್ಕೆ. ಸರ್ ಹಂಗೆ ಇಟ್ಕೊಳ್ಳಿ, ತಮ್ಮನೇಲಿ ಒಂದು ಫೋಟೋ ಆಗುತ್ತೆ. ಇಲ್ಲ ನೋಡ ಸಿಚ್ಚು, ಬ್ಲಾಸ್ಟರ್ ಅದ್ ಸ್ಲೈಡ್ ಮಾಡ್ಬೇಕು. ಸಚ್ಚು ಕೊಡು, ಅವ್ನು ಮಾಡ್ತೀನಿ ಅಂತ. ತಿರ್ಗ್ಸೋದು ಹಿಂದೆಗಡೆ ಕೆಳಗಡೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸೂಪರ್ ಆಗಿ ಬಂತು ಬಿಡಿ. ಕೇಕ್ ಮೇಲೆ ಬೀಳಿಲ್ಲ, ಒಂದೇ ಒಂದು ಸರ್ ತಲೆ ಮೇಲೆ ಕೂತಿದೆ ನೋಡಿ. ಕ್ಲಾಪ್ಸ್ ಹೊಡಿರೋ. ಯಾರು ಅಷ್ಟು ಜೋರಾಗಿ ಹೊಡಿತಾರೆ? ಮನೆ ಸಖತ್ತಾಗಿ ಗಲೀಜಾಯ್ತು. ನೀನು ಹಂಗೆ ಆಡ್ಬಾರ್ದು. ತಿನ್ನೋದು ದೀಕ್ಷಮ್ಮ ಫಸ್ಟ್ ನಮ್ಗೆ ಆಯ್ತು. ಎಲ್ಲಿಗೆ ಅಂತ ಶಾಲು ಹೋಗಪ್ಪ. ಇಲ್ಲ ಇಲ್ಲ ಹೋಗಲ್ಲ, ತೊಳ್ಕೋಗೋ ಹೋಗ್ರಪ್ಪ. ಸುನಿಮಾ ಮಿಕ್ಕಿದಲ್ಲ ಭಯ ಆಯ್ತು.
ರಿತಿಟೆ ಮಾಡ್ಬಿಡ್ರಿ ಅವಳಿಗೆ. ಬನ್ರಪ್ಪ ಚಿನ್ನದಂತ ಬ್ಯಾಗ್ ಎಲ್ಲೂ ಬಿಡ್ಬೇಡ ನೀನು. ಕೈಲೇ ಇಸ್ಕೊಂಡ್ಬಿಡ್ತೀನಿ. ನಾನು ಏ ಬಿಡ ಮಾಡಲ್ಲ ತಿನ್ಸ್ಕೊಳವ. ಕೆಳಗಡೆ ತಿನ್ಸ್ತೀನಿ. ಅಯ್ಯೋ ಅಂತ ಕೊಟ್ಬಿಡಿ ಹೋಗಪ್ಪ. ಅವನಿಗೆ ಜಾಸ್ತಿ ಕೊಡಬೇಡಿ ಸುಮ್ಮನೆ. ಬೇರೆ ತಿನ್ಸ್ತಾನೆ ಬಿಡ್ರಿ. ಆಯ್ತು ಬೇರೆ ತಿನ್ಸ್ಬಿಡ ಒಂಚೂರು. ನಮ್ಮ ಮನೆಗೆ ಬಂದು ಧನ್ಯವಾದಗಳು. ಆಮೇಲೆ ವಂದನಾರ್ಪಣೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಕಾಣಿಕೆ ಹೊಟ್ಟೆ ತುಂಬಾ ತಿನ್ಕೊಳ್ಳಿ. ಶ್ರುತಿ ಬಾ ನಿಮಗೆ ಶಾಲಿನಿ ಕೊಡಿ. ಶಾಲಿನಿಗೆ ನಮ್ಮ ಮನೆಗೆ ಬಂದು ನಮ್ಮ ಸಭೆಗೆ ಬಂದು ನಮ್ಮ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ನಮ್ಮನ್ನೆಲ್ಲನೂ ಆಶೀರ್ವದಿಸುತ್ತಾ ಯಾರು ಇವರು ಭಟ್ರ ಮಗಳು ಶಾಲಿನಿಯವರಿಗೆ ಧನ್ಯವಾದಗಳು. ಎಲ್ಲ ಕಟ್ಟಿಸ್ಕೊಂಡು ಚೆನ್ನಾಗಿ ಮಸ್ಕೊಂಡು ಬಂದಿದ್ದೀರಿ. ಅಗ್ಗಿರಿ. ಅಲ್ಲಿ ನೋಡಿದ್ರೆ ಮೇಷ್ಟ್ರ ಮಗಳು ಇಂಗ್ಲಿಷ್ ಫೇಲ್ ಆಗಿ ಬಂದವಳೆ. ಈ ಮೇಷ್ಟ್ರ ಮಗನಿಗೆ ಎಡಗೈ ಗೊತ್ತಿಲ್ವಾ ಸರ್? ಗಾದ ಇದೆ ದೊಡ್ಡವ್ರು ಹೇಳೋದು. ಮೇಷ್ಟ್ರ ಮಕ್ಳು ಯಾವಾಗ್ಲೂ ದೊಡ್ಡ್ರೆ ಕುಡುಕರು ಮಕ್ಕಳು ತುಂಬಾ ಜಾಸ್ತಿ. ಮೊಬೈಲ್ ಬಿಡ್ತೀಯಾ? ಸರ್ ಕೊನೆಯದಾಗಿ ಕೊನೆಯದಾಗಿ ನಿಮ್ಮ ಧರ್ಮಪತ್ನಿಗೆ ಕೊಡ್ತಾ ಇದ್ದೀರಾ ಹೇಳಿ. ಕೊನೆಯದಾಗಿ ಮುಂದಕ್ಕೆ ಏನಾದ್ರು ಹೇಳಿದ್ರೆ ಆಮೇಲೆ ಬೇರೆ ಏನೋ ಆಗುತ್ತೆ. ಅದಕ್ಕೋಸ್ಕರ ನಂದು ಅಂತ ಏನೂ ಬಿಡ್ದೇನೆ ಎಲ್ಲ ಕಿತ್ಕೊಂಡಿರುವಂತ ಅನುಪಮ ಅವ್ರಿಗೆ ನಾವು ದೊಡ್ಡದ್ ಕೊಟ್ರೆ ಇದು ಫ್ರೀಯಾಗಿ ನಮ್ಗೆ ಬಂದಿರೋದನ್ನ ಕೊಡ್ತಾರೆ. ಬರ್ಡೇ ಗಿಫ್ಟ್ ಅದು. ಚಪಾತಿ ಮಸ್ತು ಕೊಡ್ತಾರೆ. ಟ್ಯಾಕೋಸ್ ಕಣ್ಮುಚ್ಕೊಳ್ರಿ. ಯಾಕಮ್ಮ ಏನೋ ಒಂದು ಗಿಫ್ಟ್ ಕೊಡ್ತೀನಿ. ನೀನು ನನಗೆ ಇಲ್ಲ, ಪಕ್ಕದ ಮನೆಯಲ್ಲಿ ಕೊಡ್ತೀನಿ. ಕೈಗೆ ಕಣ್ಮುಚ್ಕೊಂಡು ಕೈ ಹೇಳ್ತಾ ಇದ್ದೀನಿ. ಕೈ ಕೊಡಮ್ಮ. ಸರ್ಪ್ರೈಸ್. ಕರೆಕ್ಟಾಗಿ ಕೊಟ್ಟಿದ್ದೆ ಕಡೆನೂ ಇದೆ. ನಮ್ಗೆ ಲೈಫಲ್ಲಿ ಕೈ ಹಿಡಿಯೋದು ಇದೇನೆ. ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ ಹತ್ರ. ನಾನು ಪೆನ್ ತಂದಿರಲ್ಲ, ಯಾವಾಗಲೂ ಪೆನ್ ಕೊಡಿ ಅಂತ ಕೇಳ್ತೀನಿ. ಯಾಕೆ ಹೇಳ? ನನ್ನ ಫ್ರೆಂಡ್ ಒಬ್ಳು ಪೆನ್ ಕೊಟ್ಟಿದ್ದಾಳೆ. ನಿಮ್ಗೆ ಸಂಧ್ಯಾ ಯಾಕೆ ಹೇಳ ಪೆನ್ ಕೇಳೋದವ್ರನ್ನ? ಅವ್ರ ಹತ್ರ ಪೆನ್ ಇದೆಯಾ ಅಂತ ಚೆಕ್ ಮಾಡೋದು. ಒಂದೇ ಗಿಫ್ಟ್ ಸಾಕ?
ಸಾಕು ನಾವು ಜಾಸ್ತಿ ಆಸೆ ಬಿಡೋರಲ್ಲ. ನನ್ನ ಫ್ರೆಂಡು ಸುನಿಗೆ ಅಂದ್ಬಿಟ್ಟು ಗಿಫ್ಟ್ ತಂದ್ಕೊಟ್ಟಿದ್ದು, ಯಾವಾಗ್ಲೂ ಇಟ್ಕೊಳ್ಳಿ ಅಂತ ಹೇಳಿದ್ರು. ಗಿಫ್ಟ್ ನ ಯಾವಾಗ್ಲೂ ಅಷ್ಟೇ ದುಡ್ಡಿಂದ ಅಳಿಬಾರ್ದು. ತಗೊಳ್ಳಿ, ಕಣ್ಮುಚ್ಕೊಂಡು ಕೈ ಹಿಡೀರಿ. ಇನ್ನೊಂದ್ಸರಿ ಓಕೆ, ಇನ್ನೊಂದು ಗಿಫ್ಟ್. ಅವಾಗ ಎರಡ್ ಕೈ ಹೊಡೋಕೆ ಇಷ್ಟದ ಪೆನ್ ಬಿಸಾಕಿದ್ಯಾ ಕೊಡಲಿ. ಎರಡು ಕೈ ಹೊಡ್ರಿ ಈಗ. ತದಾಸ್ತು ಮಗನೇ. ಸರ್ ಆಕ್ಷನ್ ಸೂಪರ್. ಸೊ ಫಸ್ಟ್ ಟೈಮ್ ಮಿಸ್ಸಸ್ ಮೊಬೈಲ್ ಕೊಡಿಸಿರೋದು ನನಗೆ. ಎಷ್ಟಾಯ್ತೇನೋ ನೋಡಿ, ದುಡ್ಡಿಂದ ಅಳಿಬಾರ್ದು. ವಾವ್. ಆಪಲ್ 12 ಮ್ಯಾಕ್ಸ್ ಐಫೋನ್ 12 ಮ್ಯಾಕ್ಸ್ ಚೆನ್ನಾಗಿದ್ಯಾ? ಎಷ್ಟು ಅಂಕಲ್? ಸೊ ರೇಟ್ ಎಲ್ಲ ನೋಡ್ಬಾರ್ದು, ಅಳಿಬಾರ್ದು. ಅದನ್ನ ನಾವು ಸ್ಕ್ರಾಚ್ ಮಾಡ್ಬಿಟ್ಟವ್ರೆ ಅಕ್ಕ. ನಿನಗೆ ಏನಾದ್ರೂ ಬುದ್ಧಿ ಇದೆಯಾ? ಮನೆ ಕಟ್ಸ್ತಾ ಇದೀವಿ, ಪ್ರತಿ ದಿವಸ ಖರ್ಚು ವೆಚ್ಚ ಏನಾಗ್ತಿದೆ ಅನ್ನೋ ಜ್ಞಾನ ಇದೆಯಾ? ದುಡ್ಡನ್ನ ಸೇವ್ ಮಾಡಿ ಇಷ್ಟು ದುಡ್ಡಿಗೆ ಹೆಚ್ಚು ಕಡಿಮೆ ಸಿಮೆಂಟ್ ಬರೋದು. ಫುಲ್ ಬಿಲ್ಡಿಂಗ್ ಒಂದ್ ಫ್ಲೋರ್ಗೆ ಆಗುವಷ್ಟು ಸಿಮೆಂಟ್ ಬರೋದು. ಅನ್ಯಾಯ. ಸದ್ಯ ಸರ್ ನಾನು ಏನೇನೋ ಹೇಳ್ತಾರೆ ಅನ್ಕೊಂಡೆ, ಕಿಡ್ನಿ ವಿಷಯಕ್ಕೆ ಬರ್ಲಿಲ್ಲ ಸರ್. ಹೋಗ್ಲಿ, ಗಿಫ್ಟ್ ಚೆನ್ನಾಗಿದ್ಯಾ? ಗಿಫ್ಟ್ ಚೆನ್ನಾಗಿದೆ, ಆದ್ರೆ ಹೊಟ್ಟೆ ಉರಿತಾ ಇದೆ. ನೀರ್ ಕೊಡ್ಲಾ? ಎಷ್ಟು ದಿವಸ ಇಟ್ಕೊಳ್ಳಿ? ನೀರ್ ಕೊಡ್ಲಾ? ಕುಡಿ ನೀರ್ ಕುಡಿಬೇಕು. ಕುಡಿಯೋದಲ್ಲ ಸರ್, ಉರಿತೈತೆ ಅಲ್ಲ ಹೊಟ್ಟೆ ಕೊಡ್ಲಾ ಅಂದೆ. ನಾನೆಲ್ಲ ಇದ್ರ ಮೇಲೆ ಅನ್ಕೊಂಡೆ. ನೀರ್ ಹಾಕಿದ್ರೆ ಅಕ್ಕ ಇದನ್ನ ಆಕ್ಚುಲಿ ಈಗ ಆನ್ ಮಾಡ್ಬಿಟ್ಟು ಬರ್ತೀನಿ. ಸೊ ಅನುಪಮನ್ಗೊಂದು ಫೋಟೋ ತೆಗಿಯೋಣ. ಒಟ್ನಲ್ಲಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂತ. ರೀಲ್ಸ್ ಮಾಡಕ್ಕೆ ಸರ್ ಅದರಿಂದ ರೀಲ್ಸ್ ಮಾಡೋಣ. ಇದರಿಂದನಾ? ಥ್ಯಾಂಕ್ ಯು. ಎನಿವೇ ಥ್ಯಾಂಕ್ ಯು. ನೋಡಿ, ಎತ್ ಮಡಿಗೆ ಹುಷಾರಾಗಿ. ನೀವು ಎತ್ತಿಕ್ಬೇಕಾ ಸರ್? ಎಲ್ಲಾ ಐಫೋನ್ ಗಿಂತ ನಮ್ದೇ ದೊಡ್ಡ ಐಫೋನು. ಹಲೋ, ಇಷ್ಟೇ ನಮ್ಮ ಬರ್ಡೇ ಸೆಲೆಬ್ರೇಷನ್. ಸುನಿಗೆ ಸಣ್ಣ ಈವ್ನಿಂಗ್ ಎಲ್ಲ ಕರ್ಕೊಂಡು ಹೋಗೋಣ ಅನ್ಕೊಂಡಿದೀನಿ. ಈ ಖರ್ಚು ಅಂದ್ರೆ ಇನ್ನೊಂದು ಖರ್ಚು ಮಾಡೋಣ. ನಿಮ್ಗೆ ಕೆಲಸ ಇಲ್ಲ, ಹೋಗು. ಎದ್ದೋಗ್ಲಾ? ನಾನು ಹೊರಟೋಯ್ತೀನಿ ನೋಡು. ಆಮೇಲೆ ನಿಮಗೆ ವಿಧಿ ಇಲ್ಲ, ಎಲ್ಲೂ ಜಾಗ ಇಲ್ಲ, ನನ್ನ ಹತ್ರನೇ ವಾಪಸ್ ಬರ್ಬೇಕು. ನೆನ್ಪಲ್ಲಿ ಇರ್ಲಿ. ಅಂದ್ರೆ ಅರ್ಥ ಏನಂತ? ಎಲ್ಲಿ ಹೋಗ್ತೀರಾ? ನಾನು ಹೋಗಲ್ಲ ಅಂತ ಹೇಳು. ವಿಧಿ ಇಲ್ಲ ಅನ್ನೋ ಮಾತು ವಾಪಸ್ ತಗೊಳ್ಳಿ. ಇಲ್ಲ, ವಿಧಿ ಇಲ್ಲ, ನಾನೇ. ನಾನು ಎಂಬುದು ನಾನಲ್ಲ ಅಂತ ಒಂದು ಆಡಿದ ಹಳೇದು. ಓಕೆ, ಬಾಯ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಕೂಡ. ಬಾಯ್ 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 ಏನು ಮೊಟ್ಟೆ ವೆಜ್ ತಾನೆ? ಮೊಟ್ಟೆ ತಗೋ, ಮೊಟ್ಟೆ ತಗೋ ದೀಕ್ಷಾ. ಮೊಟ್ಟೆ ತಗೊಂಡು ಹಂಗೆ ಬಾಳ ಬೆಳಗ್ಗೆ ಹೌದಾ? ಬಾ ಹೋಗಿ. ಫೋಟೋ ತೋರಿಸಿ ಸರ್. ಹಂಗೆ ಕ್ಯಾಮ್ರಾ ಗುಂಬಟಾಗಿ ಬರುತ್ತೆ. ಸಕ್ಕತ್ತಾಗಿ. ಈ ರೀತಿ ಫೈನಲಿ ಎಲ್ಲ ಸ್ಟೂಡೆಂಟ್ಸು ಬಂದು ಮನೇಲಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಈವನ್ ನನಗೆ ಕೂಡ ಸರ್ಪ್ರೈಸ್ ಆಯಿತು. ನಾನು ಮನೇಲಿ ಏನೂ ಮಾಡಿರಲಿಲ್ಲ. ಆ ನಂತರ
ಪಿಜ್ಜಾ ತರಿಸ್ಬಿಟ್ಟಿದ್ದು ಅದೇ ರೀಸನ್ಗೋಸ್ಕರ. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.